ಇವತ್ತು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದೆ, ಯಾರು ಫೋಟೋ ಇಟ್ಕೊಂಡು ಗೆದ್ದಿದ್ರು ಅದು ಪಾಪ ಸಿದ್ದರಾಮಯ್ಯ ಅವ್ರ ಫೋಟೋ ಇದ್ದಿಲ್ಲ ಅಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಗೆಲ್ಲ ಪ್ರಶ್ನೆನೇ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಅವ್ರ ಫೋಟೋ ಇಟ್ಕೊಂಡು ಗೆದ್ದಂತ ಟೈಮಲ್ಲಿ ಪಾಪ ಸಿದ್ದರಾಮಯ್ಯ ಅವ್ರು ಇಳಿಯೋ ಟೈಮಲ್ಲ ಹೋಗಿಲ್ಲ, ಅವಾಗ ಹೋಗಿ ನಾನ್ ಮಂತ್ರಿ ಅಂತಾರೆ. ಜನಾಂಗ ಉದಾಹರಣೆ, ಕುರುಬ ಜನಾಂಗದವರು ನಮ್ಮ ಪರವಾಗಿ ಬಹಳ ಪ್ರೀತಿ ಇದೆ. ಆದ್ರೆ ಏನಾಯ್ತು, ನಾನು ಸುಮಾರು ಮಂದಿ ಮಾತಾಡಂತ ಟೈಮಲ್ಲಿ ಹೇಳ್ತಾ ಇರೋದಂದ್ರೆ, ಇಲ್ಲ ಸರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಸಂದರ್ಭದಲ್ಲಿ ನಾವು ನಿಮ್ಗೆ ವೋಟ್ ಹಾಕಿಲ್ಲ ಅಂತ ಖುದ್ದಾಗಿ ನನಗೆ ಹೇಳಿದ್ದಾರೆ ನಮ್ಮ ಬಹಳಷ್ಟು ಮಂದಿ. ಅದರಿಂದ ನೀವು ಅರ್ಥ ಮಾಡ್ಕೊರಿ, ಯಾಕಂದ್ರೆ ಯಾವತ್ತಿಗೂ ನಮ್ಮ ಕಾರ್ಯಕರ್ತ ನಾನು ಬಿಟ್ಟಿಲ್ಲ. ಬಿಜೆಪಿ ಕಾರ್ಯಕರ್ತರ ಅದು ಏನೇ ಕಷ್ಟ ಇರ್ಲಿ ಏನೇ ಇರ್ಲಿ ನನ್ನ ಜೊತೆಗೆ ನಿಂತಿದ್ರಿ, ಅವತ್ತಿಗೂ ನಿಂತಿದ್ರಿ, ಇವತ್ತಿಗೂ ನಿಂತಿದ್ದೀರಿ. ಯಾವುದೋ ಒಂದು 5% ಹೆಚ್ಚು ಕಡಿಮೆ ನಂತರ ಯಾರು ಬಹಳಷ್ಟು ಲಾಭ ಪಡೆದಂತವ್ರೆ ಕಾಂಗ್ರೆಸ್ ಸೇರಿರೋದು. ನಂತರ ಬಹಳಷ್ಟು ಲಾಭ ಪಡೆದು ನನ್ನ ಕಾರಲ್ಲಿ ತಿರುಗಾಡಿರ್ತಂತವ್ರೆ ಕಾಂಗ್ರೆಸ್ ಸೇರಿದ್ದು ಗೊತ್ತಾಗ್ಲಿ. ನಿಯತ್ತಾಗಿ ನನ್ನ ಮಗಕ್ಕೆ ಕಾಣಿಸ್ಲಾರ್ದಂಗೆ ಬೂತಲ್ಲಿದ್ದು ಗಟ್ಟಿಯಾಗಿ ನಮ್ಮ ಸುರೇಶ್ ಬಾಬು ಗೆಲ್ಬೇಕಂತವ್ರು ಒಬ್ಬ ವ್ಯಕ್ತಿಗಳು ಚೇಂಜ್ ಆಗಿಲ್ಲ, ಅವರು ಇವತ್ತಿಗೂ ನಮ್ಮ ಜೊತೆಗಿದ್ದಾರೆ. ನಾನು ಏನಂದ್ರೆ, ನೀವು ಒಂದು ಅರ್ಥ ಮಾಡ್ಕೋರಿ, ವಯಸ್ಸು ಸಿಕ್ಕದ್ ನಾನೇನು ಮುದುಕಾಗಿ ರಾಜಕೀಯ ಬಿಡಂತ ವ್ಯಕ್ತಿನೇ ನಾನಲ್ಲ. ಅದು ಎಲ್ಲಿವರೆಗೆ ಇರ್ತದೆ ರಾಜಕೀಯವಾಗಿ ನಾನು ಗಟ್ಟಿಯಾಗಿರ್ತೀನಿ, ನಿಮ್ ಜೊತೆಗೆ ಮಾಡ್ತೀನಿ. ಕಾಂಗ್ರೆಸ್ ಅವ್ರು 100 ಮಂದಿ ಬರಲಿ, ಸುರೇಶ್ ಬಾಬುನ ಎದುರಿಸ್ಲಿ, ನಾನು ರೆಡಿ ಇದ್ದೀನಿ. 100 ಮಂದಿ ಬಂದು ಅವ್ರ ಸೈನ್ಯ ಬಂದ್ರು ನಾನು ಒಬ್ಬರು. ಇವತ್ತು ನಮ್ಮ ಕುಟುಂಬದಲ್ಲಿ ಗೊಂದಲ ಇತ್ತು, ನಾವೆಲ್ಲ ಡಿವೈಡ್ ಆಗಿದ್ವಿ. ನಾವು ಅವರು ಜನಾರ್ದನ್ ರೆಡ್ಡಿ ಸರ್ ಎಲ್ಲರದು. ಇವಾಗ ಒಗ್ಗಟ್ಟಿನ ಚುನಾವಣೆ ಮಾಡ್ತಿ, ಈ ಚುನಾವಣೆ ಕಾಂಗ್ರೆಸ್ ಗೆದ್ದು ತೋರಿಸ್ಲಿ. ಯಾಕಂದ್ರೆ ಏನನ್ನೇ ಇರ್ಲಿ, ನಮ್ಮ ಕಾರ್ಯಕರ್ತರಿಗೆ ಯಾವತ್ತೂ ಶಕ್ತಿ ಕೊಡುವಂತ ವ್ಯಕ್ತಿ ನಾನು. ನನ್ನಿಂದ ಯಾರು ದುಡ್ಡು ಕೇಳಿಲ್ಲ, ಏನು ಇಲ್ಲ. ಆತ್ಮೀಯವಾಗಿ ಅವ್ರ ಬೂತಲ್ಲಿದ್ದಂಥ ಟೈಮಲ್ಲಿ ಅಂತ ಪರಿಸ್ಥಿತಿ ಬಂದ್ರೆ ಸುರೇಶ್ ಬಾಬು గారు ನಿಂತು ಮಾಡಿದಂಥ ಕಾರ್ಯಕರ್ತರು ಇವತ್ತು ನೀವೆಲ್ಲರೂ ಇಲ್ಲಿದ್ದೀರಿ. ಇವತ್ತು ಯಾಕಂದ್ರೆ ಗೊಂದಲಗಳು ಪ್ರಾರಂಭ ಆಗ್ಬಿಟ್ಟಿದೆ. ಅವಾಗ ಅಲ್ಲಿಂದ 3 ವರ್ಷ ಯಾಕೆ ಬಂದಿಲ್ಲ ಅಂದ್ರೆ ಖಾಸಗಿ ಆಸ್ಪತ್ರೆ ಆಗಲಿ ಎಲ್ಲ ಆಗಿಲ್ಲ. ಅದರಿಂದ ನೀವು ಒಂದು ಪ್ರಯತ್ನ ಮಾಡ್ರಿ, ಕಾರ್ಯಕರ್ತರ ಗಟ್ಟಿಯಾಗಿ ಬೂತಲ್ಲಿ ನಿಂತು ಚುನಾವಣೆ ಮಾಡಿದ್ರೆ ಖಂಡಿತ ನಾವು ಗೆದ್ದೇ ಗೆಲ್ತೀವಿ. ನಮ್ಮಲ್ಲಿ ಏನಂದ್ರೆ ಇಲ್ಲ ಬಿಡಪ್ಪ ನಮ್ಮದು ಗೆಲ್ತಾನ ಆಗ್ಬೇಕನ್ನೋದಲ್ಲ, ನಮ್ಮಲ್ಲಿ ನಮ್ಮದ ಗೆಲ್ಲೇಬೇಕು. ಇವತ್ತು ನಾನು ಎಲ್ಲೋ ಇರ್ತೀನಿ, ಆದ್ರೆ ಊರುಗಳಲ್ಲಿ ರಾಜಕೀಯ ಮಾಡಂತವ್ರು ನೀವು. ಇವತ್ತು ನಿಮ್ದು ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು ತಹಸೀಲ್ದಾರ್ ರಾಮಲಿಂಗಪ್ಪನವ್ರು ಹೇಳ್ತಿದ್ರು, ತಹಸೀಲ್ದಾರ್ ತಲ್ಲಾಗ್ಲಿ ZP ಆಫೀಸ್ಗೆ ಹೋದ್ರೆ ಕೂಡ ಇವತ್ತು ನಮ್ಮ ಕಾರ್ಯಕರ್ತರು ಒಂದು ನಯ ಪೈಸೆ ಕೆಲಸ ಆಗ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರಿ, ZPಗೆ ಹೋಗ್ಲಿ, ತಾಲೂಕ್ ಪಂಚಾಯತ್ ಹೋಗ್ಲಿ, ಎಲ್ಲಿ ಹೋದ್ರೆ ಕೂಡ ಒಂದು ಕರೆಕ್ಟ್ ಆಗಿದ್ರೆ ಕೂಡ ನಮ್ಮ ಕಾರ್ಯಕರ್ತರ ಕೆಲಸ ಆಗ್ತಾ ಇಲ್ಲ. ಯಾಕಂದ್ರೆ ಒತ್ತಡ ಮಾಡಿಸ್ತಾರೆ ಬೇರೆಯವರು, ಅದ್ ಮಾಡಬಾರ್ದು, ಅವ್ರು ಮಾಡಬಾರ್ದು, ಅವ್ರು BJP ಅನ್ನೋದು. ಇವತ್ತು ನಾವು ಕೂಡ ಗಟ್ಟಿಯಾಗಿ ತೀರ್ಮಾನ ಮಾಡಬೇಕು, ನಾವು BJP ಅವ್ರು ಮತ್ತೆ ಗೆಲ್ಲಬೇಕು. ಅದೇ ತಾಲೂಕ್ ಪಂಚಾಯತ್, ಅದೇ ಜಿಲ್ಲಾ ಪಂಚಾಯತ್, ಅದೇ ಪೊಲೀಸ್ ಸ್ಟೇಷನ್ ನಮ್ಮವ್ರ ಕೆಲಸ ಆಗ್ಬೇಕು. ಇವತ್ತು